ಯೇಸು ಕ್ರಿಸ್ತನ ನಾಮದಲ್ಲಿ ಮುಂಜಾನೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೀನಿ. ಎಸ್ಪೆಷಲಿ ನಮ್ಮದು ಯೂಟ್ಯೂಬಲ್ಲಿ ವಿಡಿಯೋಸ್ ಬರುತ್ತೆ, ತೆಲುಗಲ್ಲಿ ಕನ್ನಡದಲ್ಲಿ ಬರುತ್ತೆ. ವಾಕ್ಯವನ್ನು ಕೇಳಿ ದೇವ್ರ ವಾಕ್ಯ ಅದರ ಮುಖಾಂತರ ನಿಮ್ಮ ಹತ್ರ ಮಾತನಾಡೋನಾಗಿರ್ತಾನೆ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿದ್ದ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಮತ್ತು ನಿಮಗೆ ಪ್ರೇಯರ್ ರಿಕ್ವೆಸ್ಟ್ ಏನಾದರೂ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಯಪಡಿಸಿ, ಇಲ್ಲಾಂದರೆ ಮೇಲ್ ಮಾಡಿರಿ. ನಾವು ಖಂಡಿತ ಪ್ರೇಯರ್ ಮಾಡೋಣ. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಿ ಮುಂಜಾನೆ ಮತ್ತೊಂದು ಭಾರಿ ವಾಕ್ಯವನ್ನು ನಾವು ಕೇಳುವಂತರಾಗಿರೋಣ. ನೋಡಿ, ಅನೇಕ ಸಾರಿ ಅಂತ ಹೇಳಿಲ್ಲ, ಅನೇಕ ಸಾರಿ. ನೋಡಿ, ನಮಗೆ ಗೊತ್ತಿಲ್ಲದಂಗೆ ಅನೇಕ ಸಾರಿ ಅಥವಾ ಕೆಲವು ಸಾರಿ ನಮ್ಮ ಜೀವನದಲ್ಲಿ ಬೇಸರ ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದೆಷ್ಟು ಮಂದಿ ನಂಬ್ತೀರ ಬರುತ್ತಂತ? ಎಲ್ಲರೂ ಬೇಸರ ಅನ್ನುವಂಥದ್ದು ಇರುತ್ತೆ, ಹತಾಶಗಳು, ನಿರಾಶ, ಲೈಫ್ ಕನ್ಫ್ಯೂಷನ್ ಆಗುತ್ತೆ, ಹೆಂಗ್ ಹೋಗುತ್ತೋ ಲೈಫ್ ಅಂತ ಭಯ ಆಗ್ತಾ ಇರ್ತದೆ. ಇಲ್ಲಾಂದ್ರೆ ಸ್ವಲ್ಪ ಹೆಂಗ ಅನಿಸ್ಬಿಡುತ್ತೆ ಅಂದ್ರೆ, ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇದ್ದಾನಿಲ್ಲ, ನಮಗೇನು ಅದ್ಭುತ ಮಾಡ್ತಾನ ಇಲ್ಲ, ನಮ್ಮ ಜೀವಿತ ಇಷ್ಟೇನಾ, ಮುಂದೆ ಸಾಗುತ್ತಾ ಇಲ್ಲ ಅನ್ನುವ ಒಂದು ಯೋಚನೆಯಲ್ಲಿ ಬಹಳ ಸಾರಿ ನಾವು ಮುಳುಗ್ತಾ ಇರ್ತೀವಿ. ಎಷ್ಟೋ ಮಂದಿ ಇಂಥ ಅನುಭವದಲ್ಲಿ ಇದ್ದೀರಾ? ಎಲ್ಲರೂ ಇನ್ನ ಈ ವಿಷಯಗಳೇನಾದ್ರೂ ಯೌವನಸ್ಥರು ಅಬ್ಸರ್ವ್ ಮಾಡ್ಯಾರಂದ್ರೆ ಒಂಥರ ಆಲೋಚನೆಯಲ್ಲಿ ಹೋಗ್ತಾ ಇರ್ತಾರೆ, ಆತ್ಮೀಯತೆಯಲ್ಲಿ ಬೆಳೆಯುವಂಥವ್ರು. ಬಟ್ ನೋಡಿ, ಈ ರೀತಿ ನಿರಾಶೆಗಳು ಎಲ್ಲರ ಜೀವನದಲ್ಲಿ ಆಗ್ತಾ ಇರ್ತವೆ. ಇನ್ನು ಅವ್ರು ಚೆನ್ನಾಗಾಗ್ತಾ ಇದಾರೆ, ನಾವ್ಯಾವಾಗ ಚೆನ್ನಾಗಾಗೋದು, ಅವರು ಅಥವಾ ಜಾಬ್ ತಗೊಂಡಿದ್ದಾರೆ, ನಾವ್ಯಾವಾಗ ತಗೊಳೋದು, ಅವ್ರ ಲೈಫ್ ಸೆಟ್ಲ್ ಆಗಿದ್ದಾರೆ, ನಾವ್ಯಾವಾಗ ಸೆಟ್ಲ್ ಆಗೋದು, ಅವ್ರದ್ದು ಮ್ಯಾರೇಜ್ ಆಗಿದೆ, ಅದು ದುಡಿತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾರೆ, ಏನೋ ಒಂದು ಮಾಡ್ತಾ ಇದ್ದಾರೆ, ಇನ್ನು ನಮ್ದು ಯಾಕೆ ಇದಾಗ್ತಾ ಇಲ್ಲ, ಅದಾಗ್ತಾ ಇಲ್ಲ. ಈ ರೀತಿ ಆಲೋಚನೆ ಪ್ರತಿಯೊಬ್ಬ ಮನುಷ್ಯನಿಗೆ ಆತ್ಮೀಯ ವಿಷಯದಲ್ಲಿ, ಆತ್ಮೀಯಲ್ಲಿ ಜರ್ನಿ ಮಾಡೋ ಪ್ರತಿಯೊಬ್ಬ ಮನುಷ್ಯನಿಗೆ ಅವು ಬರ್ತಾನೆ ಇರ್ತಾವ ಮೈಂಡಲ್ಲಿ. ಇದಂದ್ರೆ ಇಲ್ಲಿ ಒಂದು ಮನುಷ್ಯನ ಆಲೋಚನೆ ಒಂದು ಭಾಗ ಆದ್ರೆ, ಸೈತನ್ ಕೂಡ ಬಹಳ ವಿಧದಲ್ಲಿ ಏನ್ ಕೊಡ್ತಾ ಇರ್ತಾನೆ, ಯೋಚನೆಗಳು ಕೊಡ್ತಾ ಇರ್ತಾನೆ, ಹತಾಶ ನಿರಾಶೆಗಳನ್ನ ಅವನು ಕೂಡ ಹುಟ್ಟಿಸ್ತಾ ಇರ್ತಾನೆ. ಹಾಗಾಗಿ ನಮ್ಮ ಆಲೋಚನೆ ಸ್ವಲ್ಪ ಅದು ಡಿಪ್ರೆಷನ್ ಆಗಿ ಮಾರ್ಪಡುವಂತದ್ದಾಗಿರುತ್ತೆ. ಅದಕ್ಕೆ ದಾವೀದ್ ಭಕ್ತ ಕೂಡ ಹೀಗೆ ಹೇಳ್ತಾನೆ ನನ್ನ ಮಾತು, ದೇವರೇ ನನ್ನ ಮೇಲೆ ಕೋಪಿಸ್ಕೊಂಡ್ಯಾ, ದೇವರೇ ನನ್ನನ್ನು ತಿರಸ್ಕಾರ ಮಾಡಿದ್ಯಾ, ದೇವರೇ ನನ್ನನ್ನು ಕೈ ಬಿಟ್ಬಿಟ್ಟಿದ್ಯಾ, ಓಕೆನಾ, ದೇವರೇ ನನ್ನನ್ನು ಶತ್ರುಗಳು ಬೆನ್ನಟ್ಟಿಬಿಟ್ಟಿದ್ದಾರೆ, ನಾನೇನ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಈ ರೀತಿ ಆತನ ಫೀಲಿಂಗ್ ಅನ್ನು ವ್ಯಕ್ತಪಡಿಸ್ತಾನೆ. ಆತಗಾದಂತ ಫೀಲಿಂಗ್ಸ್, ಆತಗಾದಂತ ಎಕ್ಸ್ಪೀರಿಯನ್ಸ್ ಅನ್ನು ಆತನ ಏನ್ ಮಾಡ್ತಾನೆ ಇಲ್ಲಿ ಬರೀತಾನ ನಮ್ಮದು. ಬಟ್ ದೇವರು ಆ ರೀತಿ ಏನ್ ಮಾಡಿಲ್ಲ. ಬಟ್ ದೇವರಿಗೆ ಆತನ ತನ್ನಲ್ಲಿರುವ ಆಲೋಚನೆಗಳನ್ನು ಹೇಳ್ಕೊಳ್ತಾ ಇದ್ದಾನೆ. ನಾವು ಹೇಳ್ಕೊಳ್ತೀವಲ್ಲ ಫ್ರೆಂಡ್ಗಳ ಹತ್ರ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಹತ್ರ, ಆ ರೀತಿ ಹೇಳ್ಕೊಳ್ತೀವೋ, ದಾವೀದನು ದೇವರಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅದನ್ನು ತನ್ನ ಫೀಲಿಂಗ್ ಅನ್ನು ಹೇಳಿಕೊಳ್ತಾ ಇದ್ದಾನೆ ದೇವರಿಗೆ. ಅದಕ್ಕೆ ಆ ಹೇಳಿಕೊಳ್ಳೋದ ಆ ಪ್ರಾಸೆಸ್ ಅಲ್ಲಿ ಈ ವಾಕ್ಯವನ್ನು, ಕೀರ್ತನೆ ಗ್ರಂಥಗಳನ್ನು ಆತನು ಬರಿತಾ ಇದ್ದಾನೆ ನಮ್ಮ ಮಾತು. ಓಕೆನಾ, ಅದಕ್ಕೆ ಹೇಳ್ತಾನೆ, ನನ್ನ ಶತ್ರುಗಳು ಬಹಳ ಆಗಿದ್ದಾರೆ, ನನ್ನನ್ನು ಬೆನ್ನಟ್ಟುತ್ತಾ ಇದ್ದಾರೆ, ನನಗೆ ಮರಣವು ಹತ್ತಿರವಾಗಿದೆ. ಓಕೆನಾ, ಈ ರೀತಿ ಎಲ್ಲ ಬರಿತಾ ಇರ್ತಾನೆ. ಇನ್ನು ಸಮ್ ಟೈಮಲ್ಲಿ ಏನ್ ಬರಿತಾನೆ, ಹೇಗೆ ಇನ್ನು ಬೇಗ ಬನ್ನಿ ಸಹಾಯ ಮಾಡು ದೇವ್ರೆ, ನನ್ನ ಲೈಫ್ ಹಿಂಗೆ ಇದೆ, ನನ್ನ ಶತ್ರುಗಳು ದೇವ್ರಿಲ್ಲ ಅಂತ ಅಂದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಸೇವೆ ಮಾಡ್ತಾರೆ, ಪ್ರೇಯರ್ ಮಾಡ್ತಾರೆ, ಆರಾಧಿಸ್ತಾರೆ, ಚರ್ಚಿಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಇವರು ದೇವ್ರಿಗೂ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಎಲ್ಲ ಇದ್ದ ಇವ್ರ ಲೈಫ್ಗಳು ಹೆಂಗಿದೆ ಅಂತ ಶತ್ರುಗಳು ಅನ್ಕೊಳ್ತಾ ಇದ್ದಾರೆ. ಈಗಿದೆ ನನ್ನ ಪರಿಸ್ಥಿತಿ, ನಾನು ಏನಾದ್ರೂ ಮಾಡು ಬೇಗ ಬಂದು ಅಂತ ಅದನ್ನೇನ್ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲಿ ತನ್ನ ನಿರಾಶೆಯನ್ನು ದೇವ್ರ ಹತ್ರ ಹೇಳಿಕೊಳ್ತಾ ಇರ್ತಾನೆ ನಮ್ಮ ತಂತ. ಈ ರೀತಿ ಅನುಭವ ಎಲ್ಲರ ಜೀವನದಲ್ಲಿ ಆಗುತ್ತೆ. ಏನಾಗುತ್ತೆ? ಎಲ್ಲರ ಜೀವನದಲ್ಲಿ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅನ್ನುವಂತ ವಿಷಯಕ್ಕೆ ಬಂದ್ರೆ, ನೋಡಿ, ಬೈಬಲ್ ಹೇಳುತ್ತೆ, ದೇವರು ಆತನು ಒಳ್ಳೆಯವನಂತೆ ಯಾವಾಗ್ಲೂ ಏನ್ ಮಾಡ್ತಾನಂತೆ ಗೊತ್ತಾ? ಒಳ್ಳೆಯದನ್ನೇ ಮಾಡ್ತಾನೆ. ನಾವು ಅನ್ಕೊಂತೀವಿ ಅವಾಗ ನಾವು ದೇವರಿಗೆ
ಅಂದ್ರೆ ನಾವು ಲೈಫ್ ನಮ್ ಚೆನ್ನಾಗಾಗೋದು ದೇವ್ರಿಗೆ ಇಷ್ಟ ಇಲ್ಲೇನೋ, ಅಥವಾ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ರೇನೋ, ಇನ್ನೊಂದು ಅನ್ಕೊಳ್ತೀವಿ. ಬಟ್ ಅವೆಲ್ಲಗಳಿಗಿಂತ ದೇವರು ಆತನ ಆಶೀರ್ವಾದ ಮಾಡ್ಲಿಕ್ಕೆ ನಮ್ಮನ್ನು ಇಷ್ಟಪಡುವಾಗ ಆತ ಇನ್ನೂ ಹೆಚ್ಚಾಗಿ ನಮ್ಮನ್ನು ಏನ್ ಮಾಡ್ತಾನೆ ಗೊತ್ತಾ? ಆಶೀರ್ವಾದಿಸ್ತಾನೆ. ಏನ್ ಮಾಡ್ತಾನೆ ಆತನು? ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಅಬ್ರಾಹಾಮಂದು ಬೈಬಲ್ ಹೇಳುತ್ತೆ ಅಬ್ರಾಹಾಮನ ಬಗ್ಗೆ, ಅಬ್ರಾಹಾಮನು ನಿರೀಕ್ಷೆ ಇಲ್ಲದಾಗ ಏನ್ ಮಾಡದಂತೆ? ನಿರೀಕ್ಷಿಸಿ ನಂಬಿದನಂತೆ. ಅಂದ್ರೆ ಅಲ್ಲಿ ಯಾವ ವಿಷಯದಲ್ಲಿ ನಿರೀಕ್ಷಿಸೋಕೆ ಅಲ್ಲಿ ಆಧಾರವೇ ಇಲ್ಲ, ಏನು ಇಲ್ಲ. ಬಟ್ ಆ ಟೈಮಲ್ಲಿ ಏನ್ ಮಾಡದಂತೆ? ನಿರೀಕ್ಷಿಸಿ ಅದನ್ನು ನಂಬಿದನಂತೆ. ಯಾರು ನಂಬಿದ್ರು? ಅಬ್ರಾಹಾಮನು ದೇವರನ್ನು ನಿರೀಕ್ಷಿಸಿ ನಂಬಿದಂತೆ. ನೋಡಿ, ಸಮ್ಟೈಮ್ ಏನಾಗುತ್ತೆ ಅಂದ್ರೆ ನಮಗ್ ಗೊತ್ತಾಗಲ್ಲ ವಾತಾವರಣ ಹೆಂಗೋಗುತ್ತೋ, ಪರಿಸ್ಥಿತಿಗಳು ಹೆಂಗೋಗುತ್ತೋ, ಸ್ಥಿತಿಗತಿಗಳು ಹೆಂಗೋಗ್ತಿರ್ತಾವೋ, ಏನಾಗುತ್ತೋ ಅಂತ ನಾವು ಗೊತ್ತಾಗಲ್ಲ ನಮಗೆ. ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ ದೇವ್ರನ್ನ ಆ ಟೈಮಲ್ಲಿ ನಿರೀಕ್ಷಿಸಿ ನಾವು ನಂಬಬೇಕು. ಹೇಗೆ ನಂಬಬೇಕಂತೆ? ನಾವು ನಿರೀಕ್ಷಿಸಿ ನಂಬಬೇಕು. ಓಕೆ, ಇದು ಒಂದು ಭಾಗ. ಆದ್ರೆ ನೋಡಿ, ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಮೋಸ ಹೋಗ್ತಾ ಇರ್ತಾರೆ. ಸೈತಾನಿಂದ ಟಾರ್ಚರ್ ಅನುಭವಿಸ್ತಾ ದೇವ್ರ ತಂದ ಕಷ್ಟ, ದೇವ್ರ ತಂದ ನಷ್ಟ, ದೇವ್ರ ತಂದಂತ ಬಾಧೆ, ದೇವ್ರ ತಂದಂತದ್ದು ಇದೆಲ್ಲ ಅನ್ಕೊಂಡು ಅವರು ಏನಾಗ್ತಾ ಇರ್ತಾರೆ? ಮೋಸ ಹೋಗ್ತಾ ಇರ್ತಾರೆ. ಬಟ್ ನಾನೇನ್ ಹೇಳ್ತೀನಿ, ಬೈಬಲ್ ಹೇಳ್ತೇನೆ, ದೇವ್ರು ಒಳ್ಳೆಯವನು. ಯಾವಾಗ್ಲೂ ಏನ್ ಮಾಡ್ತಾನೆ ಗೊತ್ತಾತನು? ಒಳ್ಳೆದನ್ನೇ ಮಾಡ್ತಾನೆ ನಮ್ಮ ಮಾತು. ಅದಕ್ಕೆ ನೋಡಿ, ದೇವರು ತನ್ನ ಮಕ್ಕಳಿಗೆ ಯಾವಾಗ್ಲೂ ಆಶೀರ್ವಾದ ಮಾಡ್ಬೇಕಂತ ಇಷ್ಟಪಡ್ತಾನೆ. ಏನ್ ಮಾಡ್ಬೇಕಂತ? ಆಶೀರ್ವಾದ ಮಾಡ್ಬೇಕಂತ ಇಷ್ಟಪಡ್ತಾನೆ. ಅನೇಕ ಭಾಗಗಳಲ್ಲಿ ನಮಗೋಸ್ಕರ ಕಾರ್ಯಗಳು ಮಾಡ್ಬೇಕಂತ ಇಷ್ಟಪಡ್ತಾನೆ. ಬಟ್ ಇದೆಲ್ಲ ಒಂಥರ ನಾರ್ಮಲ್ ಆಗಿರುವಂತ ಒಂದು ಟೀಚಿಂಗ್ ಆಗಿರುತ್ತೆ. ಅಂದ್ರೆ ಆ ಒಂದು ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಬಹಳ ಮಂದಿ ಟೀಚ್ ಮಾಡ್ತಾ ಇರ್ತಾರೆ. ಓಕೆ, ಅದಕ್ಕೆ ಬಹಳ ಮಂದಿ ನೋಡಿ, ನೀ ಕಷ್ಟದಲ್ಲಿದ್ರೆ ಕಷ್ಟ ಒಳ್ಳೇದು ಅಂದ್ಬಿಡ್ತಾರೆ. ಏನಂದ್ಬಿಡ್ತಾರೆ? ಆ ಪಾಸ್ಟ್ ಏನಾದ್ರೂ ಕಷ್ಟ ಅನುಭವಿಸ್ತಾ ಬರ್ತಾ ಇದ್ದಾರೆ ಅಂದ್ರೆ ಕಷ್ಟ, ಈಗಿನ ಕಾಲದಲ್ಲಿ ಕಷ್ಟ ಅನುಭವ ಏನಂದ್ಬಿಡ್ತಾರೆ? ಬಹಳ ಹಿತಕರವಾಗಿದ್ದು ಅಂದ್ಬಿಡ್ತಾರೆ. ಇಲ್ಲ ಅಂದ್ರೆ ನಿರಾಶೆಗಳಲ್ಲಿದ್ದಾರೆ ಅವರು. ಎಷ್ಟು ನಿರಾಶೆ ಇರುತ್ತಲ್ಲ ಅಷ್ಟೇ ನಮಗೆ ದೇವ್ರ ಕಾರ್ಯ ಮಾಡ್ತಾನೆ ಅಂತ ಹಂಗಂದ್ಬಿಡ್ತಾರೆ. ಒಂದೊಂದು ವಿಧದಲ್ಲಿ ಹೇಳ್ತಿರ್ತಾರೆ. ಬಟ್ ಇವತ್ತು ಬೈಬಲ್ ಇಂದ ನಾವು ಕಲ್ತ್ಕೊಳ್ಬೇಕಾಗಿದೆ. ಯಾರಿಂದ ಕಲ್ತ್ಕೊಳ್ಬೇಕು? ಇಲ್ಲಿ ಪಾಸ್ಟ್ ಅನುಭವ ಅಲ್ಲ, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ ನಮಗೆ ಬೇಕಾಗಿದ್ದು. ದೇವರ ಪರಿಶುದ್ಧಾತ್ಮನ ಶಕ್ತಿ ಬಗ್ಗೆ ನಮಗೆ ಬೇಕು, ಪರಿಶುದ್ಧಾತ್ಮನ ಬಲದ ಬಗ್ಗೆ ಬೇಕು, ಪರಿಶುದ್ಧಾತ್ಮನ ಆ ಒಂದು ಕಾರ್ಯಗಳು ನಮ್ಮ ಲೈಫಲ್ಲಿ ಆಗ್ಬೇಕು. ಅದಕ್ಕೆ ಎಂತ ಟೈಮಲ್ಲಿ ಕೂಡ ನೀನು ಅದ್ಭುತಗಳನ್ನು ಹೊಂದಿಕೊಳ್ಬೇಕು, ಸ್ವಸ್ಥತೆಗಳನ್ನು ಪಡೆದುಕೊಳ್ಬೇಕು ಅಂದ್ರೆ ಬೈಬಲ್ ಏನ್ ಹೇಳುತ್ತೆ ಗೊತ್ತಾ? ಆ ಒಂದು ನಂಬಿಕೆ ನಮ್ಮಲ್ಲಿ ಇರ್ಬೇಕು. ನಮಗೆ ಏನಿರ್ಬೇಕು ನಮ್ಮಲ್ಲಿ? ನೋಡಿ, ಅದಕ್ಕೆ ಸೃಷ್ಟಿ ಮಾಡಿಕೊಳ್ಳುವಂತ ಆ ಒಂದು ಕ್ಷೇತ್ರಗಳಲ್ಲಿ ನಾವು ಹೋಗ್ಬೇಕು. ಏನ್ ಮಾಡ್ಬೇಕು ನಾವೆಲ್ಲ? ಆ ಕ್ಷೇತ್ರಗಳಲ್ಲಿ ನಾವು ಹೋಗ್ಬೇಕು. ನಿಮ್ಗೆ ಗೊತ್ತಾ, ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಯಾವ್ದಾದ್ರು ನನ್ನ ಲೈಫಲ್ಲಿ ಇಲ್ಲ ಅನ್ಕೊಂಡ್ರೆ ಅದನ್ನ ಬೆನ್ನಟ್ಬೇಕು. ಅದ್ರ ಬಗ್ಗೆ ಅದರಿಂದ ಏನ್ ಮಾಡ್ಬೇಕು ನಾವೆಲ್ಲ? ಬೆನ್ನಟ್ಟಿ ಇಟ್ಕೊಳ್ಬೇಕು. ಅದನ್ನ ಪರಿಸ್ಥಿತಿಗಳು ಏನೇ ಇರ್ಲಿ, ಸ್ಥಿತಿಗತಿಗಳು ಏನೇ ಇರ್ಲಿ, ಸಮಸ್ಯೆಗಳು ಏನೇ ಇರ್ಲಿ, ಅದರಿಂದ ಓಡಿ ಅದನ್ನ ವಶ ಮಾಡಿಕೊಳ್ಬೇಕಂತ ನಾವು ಏನ್ ಮಾಡ್ಬೇಕು? ಅದನ್ನ ವಶ ಮಾಡಿಕೊಳ್ಬೇಕು. ನಾವೆಲ್ಲ ಫೈಟ್ ಮಾಡ್ಬೇಕು. ನಿರಾಶೆ ಇನ್ನ ಕೈ ಬಿಡ್ಬೇಡ. ಆಸೆಗಳು ಇಲ್ಲ ಅಂತ ಅದನ್ನು ಕೈ ಬಿಡ್ಬೇಡ. ಓಕೆನಾ? ಇನ್ನು ಯಾವಾಗ ಆಗುತ್ತೋ ಬಿಡು ಅಂತ ಅದನ್ನ ಕೈ ಬಿಡೋದಲ್ಲ. ಅವ್ರು ಚೆನ್ನಾಗಿದ್ದಾರೆ, ನಾವೆಲ್ಲ ನೋ ಅವ್ರು ಏನಾಗಿದ್ದಾರಲ್ಲ, ಅದಕ್ಕೆ ಬೈಬಲ್ ಹೇಳುತ್ತೆ ನೋಡಿ, ನಾವು ಬೇಡದಕ್ಕಿಂತಲೂ ಊಹಿಸೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ ದೇವರಂತೆ. ನೀನ್ ಬೇಡಿದ್ದು ಒಂದಾದ್ರೆ, ಕೇಳಿದ್ದು ಒಂದಾದ್ರೆ ಅದನ್ನ ಏನ್ ಮಾಡ್ತಾನಂತೆ? ಅತ್ಯಧಿಕವಾದಂತ ಶಕ್ತಿ, ಅತ್ಯಧಿಕವಾದಂತ ಕಾರ್ಯಗಳನ್ನು ಮಾಡ್ತಾನೆ, ಅತ್ಯಧಿಕವಾದ ಅದ್ಭುತಗಳು ಮಾಡ್ತಾನೆ. ಓಕೆನಾ? ಅದಕ್ಕೆ ನೋಡಿ, ಒಂದ್ಸಾರಿ ಏನಾಯ್ತು ಅಂದ್ರೆ, ಇಲಾನ್ ಮಸ್ಕ್ ಹೋಗ್ತಾ ಇದ್ದಾನೆ, ಫುಲ್ ಟ್ರಾಫಿಕ್ ಜಾಮ್ ಆದಾಗ ಅದನ್ನ ಈಗೆಲ್ಲ ಇರಬಾರ್ದು, ನಮ್ಮ ದೇಶ ಹೀರಂತೆಯಲ್ಲಿ ಇರಬಾರ್ದು, ಬೇರೆ ಇದರಲ್ಲಿ ಇರ್ಬೇಕಂತ ಆತನ ಏನೆಲ್ಲ ಪ್ಲಾನ್ ಮಾಡ್ತಾನೆ ಅಂತ ಏನ್ ಮಾಡ್ತಾನೆ? ಅದನ್ನ ಪ್ಲಾನ್ ಮಾಡ್ತಾನೆ. ಆತನು ನಾವು ಅಲ್ಲಿ ಬೇರೆ ಇದ್ರೆ ಇನ್ಸ್ಟಾಗ್ರಾಮ್ ನೋಡೋದು, ರೀಲ್ಸ್ ನೋಡೋದು, ಅದು ಬೇರೆ ನೋಡ್ತೀವಿ, ಮಾತಾಡೋದು ಮಾಡ್ತೀವಿ ಅಲ್ಲ. ಬಟ್ ಆತ ಯೋಚನೆ ಮಾಡದಂತೆ, ಅಲ್ಲಿ ಏನ್ ಮಾಡದಂತೆ? ಯೋಚನೆ ಮಾಡಿ ಈಗೆಲ್ಲ ಇರಬಾರ್ದು ಅಂತ ಆತನು ಬೇರೆನೆ ಪ್ಲಾನ್ ಮಾಡಿ ಬೇರೆನೆ ಅಲ್ಲಿಗೆ ಮಾಡಿಬಿಟ್ಟ. ಆತ ಆ ರೀತಿ ಮಾಡೋಕೆ ಹೆಂಗಂದ್ರೆ ನೋಡಿ, ಅದಕ್ಕೆ ಹೇಳೋದು, ಸುಮ್ನೆ ಕುಂತ್ರೆ ಏನು ಆಗಲ್ಲ. ಹೇಳಿ, ಸುಮ್ನೆ ಕುಂತ್ರೆ ಆಗಲ್ಲ. ಟೈಮ್ ಪಾಸ್ ಮಾಡಿದ್ರೆ ಏನಾಗಲ್ಲ, ಸುಮ್ನೆ ಕುಂತ್ರೆ ಏನಾಗಲ್ಲ, ಇನ್ನೊಂದು ಮಾಡಿದ್ರು ಏನು ಆಗಲ್ಲ. ಬಟ್ ಮಾಡ್ಬೇಕಾಗಿದ್ದು ಏನಂದ್ರೆ, ಅವ್ರು ಏನ್ ಮಾಡಿದ್ರು ಅಂದ್ರೆ, ತಮ್ಮ ಬರ್ಡೇ ಇದ್ರು ಕೂಡ
ಅವೆಲ್ಲ ಪಕ್ಕಕ್ಕಿಟ್ಟು ಅದಕ್ಕೆ ಗೊತ್ತಾಗ್ಲಂತೆ ಅಷ್ಟು ಪ್ರಾಜೆಕ್ಟ್ ಅನ್ನು ಪ್ರಿಪೇರ್ ಮಾಡೋದಕ್ಕಾಗಿ ಅದನ್ನ ತನ್ನ ಟೈಮನ್ನು ಅಷ್ಟು ಸ್ಪೆಂಡ್ ಮಾಡ್ತಾ ಇದ್ದಾನೆ. ಎಲ್ಲ ದೊಡ್ಡ ದೊಡ್ಡವರು ಬಂದು ಎಲ್ಲಿ ನಿಂತಾರೆ, ಮುಂದೆ ನಿಂತಿದ್ದಾರೆ, ಆಫೀಸ್ ತರ ನಿಂತಿದ್ದಾರೆ, ಮನೆ ಹತ್ರ ನಿಂತಿದ್ದಾರೆ. ಆತನಿಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾನೆ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಸುಮ್ಮನೆ ಕುಂದಿರ್ಲಿಲ್ಲ ಅಲ್ಲಿ, ಏನಾಗ್ಲಿಲ್ಲ ಅಲ್ಲಿ, ಸುಮ್ಮನೆ ಕುಂದಿರ್ಲಿಲ್ಲ. ಇವತ್ತು ನೋಡಿ ಇಲ್ಲಿ ಯೌವನಸ್ಥರಿದ್ದೀರಾ, ಅದಕ್ಕೆ ನಾವು ನಿನ್ನೆ ವಾಕ್ಯ ಕೇಳ್ತಾ ಇದ್ದೀವಿ, ದೊಡ್ಡವರಾದಾಗ ನಾವು ಬೆಳೆಯೋದು ಸ್ವಲ್ಪ ಕಷ್ಟನೇ. ಏನಾಗುತ್ತೆ ಅಂತ, ದೊಡ್ಡವರಾದಲ್ಲಿ ಬೆಳೆಯೋದು ಬಹಳ ಕಷ್ಟ. ಅಂದ್ರೆ ಸೇವೆಯಲ್ಲಿ, ಪ್ರೇಯರಲ್ಲಿ, ಆರಾಧನೆಯಲ್ಲಿ, ಇವೆಲ್ಲದರಲ್ಲಿ ಬೆಳೆಯೋದು ಕಷ್ಟ. ಅದಕ್ಕೆ ಚಿಕ್ಕ ಯೌವನ ಕಾಲದಲ್ಲಿ ಅದನ್ನ ನಾವೇನ್ ಮಾಡ್ಬೇಕು ಗೊತ್ತಾ, ಇವಾಗ ಬೆಳೆಸ್ಕೊಳ್ಬೇಕು ನಾವೆಲ್ಲ. ಯೌವನ ಕಾಲದಲ್ಲಿ ಆ ನಂಬಿಕೆಯಲ್ಲಿ, ಅಭಿಷೇಕದಲ್ಲಿ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ಇದರಲ್ಲಿ ನಾವು ಬೆಳೆಯುವಂತವ್ರು ಆಗಿರ್ಬೇಕು. ಇನ್ನ ಟೈಮ್ ಬರುತ್ತೆ ಮೈ ಟೈಮ್ ಆಗದೆ ಯಾವಾಗ ಬರಲ್ಲ, ಅದೆಲ್ಲ ಹೇಳಿ ಯಾವಾಗ ಬರಲ್ಲ ಅಂತ ಹೇಳಿ ಆ ಬರೋದನ್ನೇ ನಾವು ಸೃಷ್ಟಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ನಾವೆಲ್ಲ ಏನ್ ಮಾಡ್ಕೊಂಡು ಹೋಗ್ಬೇಕು, ನಾವೆಲ್ಲ ಬರಲ್ಲ ಅದು ಯಾವುದು. ಬಟ್ ಕ್ರಿಸ್ತನಲ್ಲಿ ನಾವೆಲ್ಲರಿದ್ದೀವಿ, ಅದನ್ನ ಸೃಷ್ಟಿ ಮಾಡಿಕೊಂಡು ನಾವು ಇದನ್ನ ಏನ್ ಮಾಡ್ಬೇಕಾಗಿದೆ, ಮುಂದೆ ಹೋಗ್ಬೇಕಾಗಿದೆ. ಅದಕ್ಕೆ ನಮ್ ಲೈಫ್ ಅಲ್ಲಿ ಏನು ಇಲ್ಲ ಅದನ್ನ ಸೃಷ್ಟಿ ಮಾಡ್ಕೊಳ್ಬೇಕು ನಾವೆಲ್ಲ. ಹೇಗೆ ಸೃಷ್ಟಿ ಮಾಡ್ಕೊಳ್ಳೋದು, ಹೆಂಗಾಗುತ್ತೋ, ಸಾಧ್ಯವಾಗುತ್ತೋ, ಏನಿಲ್ಲ, ಪ್ರೇಯರ್ ಮುಖಾಂತರ ನಾವು ಸೃಷ್ಟಿ ಮಾಡ್ಕೊಳ್ಬೋದು ನಾವೆಲ್ಲ. ಹೇಗೆ ಮಾಡ್ಕೊಳ್ಬೋದು ನಾವೆಲ್ಲ? ನೋಡಿ, ಪ್ರೇಯರ್ ಮುಖಾಂತರ ಏನ್ ಮಾಡ್ಬೋದು ನಾವೆಲ್ಲ, ಸೃಷ್ಟಿ ಮಾಡ್ಕೊಳ್ಬೋದು. ಇದು ನಮಗೆ ಇರ್ಬೇಕಾದಂತ ಆ ನಂಬಿಕೆ ಇರ್ಬೇಕು ನಮಗೆಲ್ಲ. ಅವರು ಚೆನ್ನಾಗಿ, ಇವ್ರು ಇದು, ಅವರು ಅವೆಲ್ಲ ಗುಡ್, ಅವೆಲ್ಲ ನಾವು ಏನ್ ಮಾಡಕ್ಕಾಗಲ್ಲ. ಸಮ್ ಟೈಮ್ ಅದೃಷ್ಟಗಳಿಂದ ಕಲ್ತು ಬಂದು ಏನೋ ಆತಿರ್ತಾರೆ. ಬಟ್ ಅದು ಅಲ್ಲ, ನಮಗೆ ನಮ್ಮ ಲೈಫ್ ಅಲ್ಲಿ ನಮಗೆ ಬೇಕಾಗಿದ್ದನ್ನು ನಾವೇನ್ ಮಾಡ್ಬೇಕು, ಇರೋದು ಈ ದಿನ ಸೃಷ್ಟಿ ಮಾಡ್ಕೊಳ್ಳೋದು. ನಿರಾಶೆಗಳಲ್ಲಿ ಸೋತೋಗ್ಬಾರ್ದು, ಆಸೆಗಳೆಲ್ಲ ಕೈ ಬಿಟ್ಕೋಗ್ಬಾರ್ದು, ಡ್ರೀಮ್ಗಳನ್ನ ಅಲ್ಲೇ ಬಿಟ್ಟಿಡ್ಬಾರ್ದು. ಪರಿಸ್ಥಿತಿಗಳು ಬರ್ತಾ ಇರ್ತಾವ, ಓದಿರ್ತಾವ, ಅವುಗಳ ಮೇಲೆಲ್ಲ ನಮ್ದು. ಬಟ್ ನಮಗೆ ಏನ್ ಅವಶ್ಯಕತೆಯೋ, ಏನಿದೆಯೋ, ಏನ್ ಬೇಕಾಗಿದೆಯೋ ಅದನ್ನ ಕ್ರಿಸ್ತನಲ್ಲಿ ನಾವು ಉತ್ತಮವಾದಂತವುಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಏನ್ ಮಾಡ್ಕೊಳ್ಬೇಕು, ನಾವು ಸೃಷ್ಟಿ ಮಾಡ್ಕೊಳ್ಳೋದು. ಒಂದು ಒಳ್ಳೆ ಜಾಬ್ ಅದನ್ನ ತೆಗೋ, ಒಳ್ಳೆ ಮನೆ ತೆಗೋ, ಆಶೀರ್ವಾದ ತೆಗೋ, ಅದ್ಭುತಗಳು ತೆಗೆದುಕೋ, ಇನ್ನ ಬೇಕಾಗಿ ಸಮೃದ್ಧಿ ಪಡೆದುಕೋ, ಸಮಾಧಾನ ಪಡೆದುಕೋ, ನೆಮ್ಮದಿಯನ್ನು ಏನ್ ಮಾಡ್ಬೇಕು ನಾವೆಲ್ಲ ಪಡೆದುಕೋ, ಒಳ್ಳೆ ಹೆಲ್ತ್ ಅನ್ನು ಪಡೆದುಕೋ. ಹೇಗೆ ನಂಬಿಕೆ, ಪ್ರಾರ್ಥನೆಯಲ್ಲಿ ನಂಬಿಕೆಯಿಂದ ಪಡ್ಕೊಳ್ಳುವುದು ನಮಗೆ ಒಂದು ಇರಲ್ಲ, ಎಲ್ಲವನ್ನ ಏನ್ ಮಾಡ್ಬೋದು ಅಂತ ಇವತ್ತು ನಾವೆಲ್ಲ ಪಡೆದುಕೊಳ್ಬಹುದು. ಹೇಳಿ, ಪಡೆದುಕೊಳ್ಬಹುದು. ಟೈಮ್ ಬರುತ್ತೆ ಅಂದ್ರೆ ಇನ್ನೂ ಬರಲ್ಲ, ನಿರಾಶನೆ ಉಳಿಯುತ್ತೆ, ಫೈನಲ್ ಏನಾಗುತ್ತೆ, ನಿರಾಶೆ. ಅದಕ್ಕೆ ಬಹಳ ಮಂದಿ ಪಾಸ್ಟರ್ಸ್ ಇಲ್ಲಿದ್ರು ಪರವಾಗಿಲ್ಲ, ಎಲ್ಲಿರ್ತದಂತೆ ಪರಲೋಕದಲ್ಲಿ ಆಶೀರ್ವಾದಗಳು, ಪರಲೋಕದಲ್ಲಿ ಮನೆ, ಪರಲೋಕದಲ್ಲಿ ಸಮೃದ್ಧಿ, ಪರಲೋಕದಲ್ಲಿ ಅನುಕೂಲತೆ, ಪರಲೋಕದ ಎಲ್ಲ ಪರಲೋಕದಲ್ಲಿ ಹೇಳ್ತಾ. ನೀನೇನ್ ಮಾಡ್ತೀಯಲ್ಲ, ನೀನೇನ್ ಮಾಡ್ತೀಯ ಅಂತ ನಮ್ಗೆ ಬೇಕಾಗಿದೆ ಎಲ್ಲಿ, ಇಲ್ಲಿ ಹೇಳಿ, ಇಲ್ಲಿ ಬೇಕು ನಮ್ಗೆ. ಇಲ್ಲೇ ನಮಗೆ ಶತ್ರುಗಳಿರೋದು. ಎಲ್ಲಿ ಶತ್ರುಗಳಿರೋದು? ಇಲ್ಲೇ ನಮಗೆ ಶತ್ರುಗಳಿರೋದು. ಶತ್ರುಗಳನ್ನ ಉರ್ಸಕ್ಕಾದ ನಮ್ಗೆ ಏನಿರ್ಬೇಕು, ಇರ್ಬೇಕಲ್ಲ ಹೇಳಿ, ಎಲ್ಲ ಇರ್ಬೇಕಲ್ಲ, ಹೌದಾ? ನೋಡಿ, ಅದು ನಮಗೆ ವಶ ಮಾಡಿಕೊಳ್ಳುವಂತ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೆಲ್ಲರೂ ಹೋಗ್ಬೇಕು, ಅನುಭವಗಳಲ್ಲಿ. ಯಾಕಂದ್ರೆ ದೇವರು ನೋಡಿ, ಯಾರನ್ನೇ ತಗೊಳ್ರಿ, ಉದಾಹರಣೆ ಯೆಹೋಶುವ ತಗೊಳ್ರಿ, ಅಲ್ಲಿ ಒಂದು ದೊಡ್ಡ ಯುದ್ಧ ನಡೀತಾ ಇದೆ. ಏನ್ ನಡೀತಾ ಇದೆ ಅಲ್ಲಿ? ಯುದ್ಧ ನಡೀತಾ ಇದೆ. ಇವಾಗ ಯುದ್ಧ ಇನ್ನೇನು ಎಲ್ಲಾ ಶತ್ರುಗಳನ್ನ ಸಾಯಿಸ್ತಾ ಇದ್ದಾರೆ, ಹೌದಾ? ಶತ್ರುಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ? ಸಾಯಿಸ್ತಾ ಇದ್ದಾರೆ. ಯುದ್ಧ ಇವರಿಗೆ ಜಯ ಆಗುವಂತ ಸಂದರ್ಭ ಅಲ್ಲಿ ಇದೆ. ಬಟ್ ಆದ್ರೆ ಏನ್ ಮಾಡ್ತೀಯ, ಸಾಯಂಕಾಲ ಮುಗಿಸ್ಬಿಡ್ಬೇಕು ಯುದ್ಧ. ಸೂರ್ಯ ಅಸ್ತಮ ಆಗೋದ್ರೊಳಗೆ ಏನ್ ಮಾಡ್ಬೇಕು, ಯುದ್ಧ ನಡೆದ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು. ಅದಾದ್ಮೇಲೆ ಇಲ್ಲ, ಮಾಡಬಾರ್ದು. ಆಗ ಇಂಥ ಟೈಮಲ್ಲಿ ನೋಡಿ, ಅವಾಗ ಯೆಹೋಶುವ ಹೇಳ್ತಾನೆ, ತನಗೆ ಅನುಕೂಲ ಮಾಡಿಕೊಳ್ತಾನೆ, ಸೂರ್ಯನೇ ನೀನ್ ನಿಂತ ಜಾಗದಲ್ಲಿ ನಿಂತು ಬಿಡು, ಚಂದ್ರನೇ ನೀನ್ ನಿಂತ ಜಾಗದಲ್ಲಿ ನಿಂತು ಬಿಡು ಅಂತ ಏನ್ ಮಾಡ್ತಾನೆ, ಆಜ್ಞೆ ಮಾಡ್ತಾನೆ. ಹೇಳಿ, ಆಜ್ಞೆ ಮಾಡ್ತಾನೆ. ನೋಡಿ, ಯಾರಿಗೆ ಹೇಳ್ತಾ ಇದ್ದಾನೆ? ಸೂರ್ಯ ಚಂದ್ರಗೆ ಆಜ್ಞೆ ಮಾಡ್ದ. ವಾ ಹೇಳಿ, ವಾ ಏನ್ ಮಾಡ್ತಾ ಇದ್ದಾನೆ? ಆಜ್ಞೆ ಮಾಡ್ತಾನೆ. ನೀನ್ ಅಲ್ಲೇ ನಿಂತು ಬಿಡು, ಸೂರ್ಯನೇ ಅಲ್ಲೇ ಇರು, ಚಂದ್ರನೇ ಅಲ್ಲೇ ಇರು. ಓಕೆನಾ? ಅವ್ರಿಗೆ ಆಜ್ಞೆ ಮಾಡ್ತದ ನೋಡಿ. ಯಾವಾಗ ಆಜ್ಞೆ ಮಾಡಿದ್ರೆ ಸೂರ್ಯ ಅಲ್ಲೇ ನಿಂತ ಜಾಗದಲ್ಲಿ ನಿಂತಿದ್ದ, ಚಂದ್ರ ಅಲ್ಲೇ ನಿಂತ ಜಾಗದಲ್ಲಿ ನಿಂತ. ಇವ್ರು ಯುದ್ಧ ಮಾಡಿ ಅಲ್ಲಿ ಏನ್ ಮಾಡಿದ್ರು? ದೊಡ್ಡ ಜಯವನ್ನು ತೆಗೆದ್ರು. ಹೇಳಿ, ದೊಡ್ಡ ಜಯವನ್ನು. ಸಿಂಪಲ್ ಹೇಳಿ, ಸಿಂಪಲ್ ಇವೆಲ್ಲ. ಸ್ವಲ್ಪ ಯೋಚನೆ ಹೇಳಿ, ಸ್ವಲ್ಪ ಯೋಚನೆ ಮಾಡಿ, ಬೈಬಲ್ ಬಗ್ಗೆ ಯೋಚನೆ ಮಾಡ್ಬೇಕು. ಯಾರ ಬಗ್ಗೆ? ನೋಡಿ, ಇದು ಯೆಹೋಶುವನಿಗೆ ಸಾಧ್ಯ ಆಗೈತೆ ಬಿಡು, ನಮಗಲ್ಲ ಅಂತ ಅಂದ್ಕೊಳ್ಳೋಕಿಲ್ಲ. ಅದಕ್ಕೆ ಹೇಳೋದು ಏನಲ್ಲ ಗೊತ್ತಾ, ನಂಬುವನು ನನಗಿನ್ನ ಹೆಚ್ಚಿನ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ. ವಾ, ಹೌದಾ? ಯೇಸು ಸ್ವಾಮಿ ಮಾತ್ರ ಅಲ್ಲ ಸತ್ತಶವಗಳು ಎಬ್ಬಿಸಿದ್ದು. ಈ ದಿನ ಎಷ್ಟೋ ಪಾಸ್ಟರ್ಗಳು ಸತ್ತಶವಗಳು ಎಬ್ಬಿಸ್ತಾ ಇದ್ದಾರೆ.
ಹೌದು, ಯಾರು ಎಬ್ಬಿಸ್ತಾ ಇದ್ದಾರೆ? ಸತ್ತ ಶವಗಳನ್ನ ಎಬ್ಬಿಸ್ತಾ ಇದ್ದಾರೆ. ನೋಡಿ, ಯೇಸು ಸ್ವಾಮಿ ಅಂತ ರೋಗಿಗಳನ್ನ ಗುಣ ಮಾಡಿಲ್ಲ, ಅನೇಕ ರೋಗಿಗಳನ್ನ ಗುಣ ಮಾಡ್ತಾ ಇದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ? ಯೇಸುನೇ ಹೇಳಿದೆ, ನಂಬುವನು ನನಗಿನ್ನ ಹೆಚ್ಚಿನ ಮಹತ್ತಾದ ಕಾರ್ಯಗಳನ್ನು ಮಾಡುತ್ತಾನೆ. ನೋಡಿ, ಎಷ್ಟು ಮಂದಿ ಮಾಡ್ಬೇಕಂತಾರೆ, ಎಷ್ಟು ಮಂದಿ ಹೊಂದಿಕೊಳ್ಬೇಕಂತಾರೆ. ಅಪ್ಪ, ಆ ನಂಬಿಕೆಯಲ್ಲಿ ನಾವು ನಿರೀಕ್ಷೆ ಮುಂದೆ ಹೋಗುವಾಗ ದೊಡ್ಡ ಕಾರ್ಯಗಳು ನಮಗೋಸ್ಕರ. ಓಕೆನಾ? ಅದಕ್ಕೆ ನೋಡಲ್ಲಿ ಇನ್ನೊಂದ್ಸರಿ ಏನಾಗುತ್ತೆ, ನಿಮಗೆಲ್ಲ ಗೊತ್ತಿದ್ದ ವಿಷಯಗಳಿಗೆಲ್ಲ ಯೇಸು ಸ್ವಾಮಿ ತನ್ನ 12 ಮಂದಿ ಶಿಷ್ಯರು ಹೋಗ್ತಿರುವಾಗ ಅಲ್ಲಿ ತುಫಾನ್ ಬಂತು, ಬಿರುಗಾಳಿ ಬಂತು, ಸಮುದ್ರ ಏನಾಗ್ತಾ ಇದೆ, ಅಲ್ಲಿ ಅಲ್ಲಕಲ್ಲೋಲಾಗುತ್ತೆ. ಯೇಸು ಸ್ವಾಮಿಗೆ ಬೇಕಾಗಿದ್ದು ಸಮಾಧಾನ, ಸಂತೋಷ. ಆ ಕಡೆ ಹೋಗ್ಬೇಕು, ಅದೆಲ್ಲವನ್ನ ಏನ್ ಮಾಡೋದಲ್ಲಿ? ಸಮಾಧಾನ ಪಡಿ. ಹೇಳಿ, ಸಮಾಧಾನ ಪಡಿ. ಓಕೆ, ಏನ್ ಮಾಡೋದಲ್ಲಿ? ಸಮಾಧಾನ. ಸಿಂಪಲ್. ಹೇಳಿ, ಸಿಂಪಲ್ ಅಂತ ಹೇಳಿ. ಇವತ್ತು ನನ್ನ ಮಾರ್ಗಗಳೆಲ್ಲ ಸರಾಗವಾಗಲ್ಲ, ಹೇಗಾಗ್ಲಿ ನಿನಗೆ ಅನುಕೂಲವಾಗಿರ್ಬೇಕು. ಹೇಳಿ, ನನಗೆ ಅನುಕೂಲ ಮಾಡಿಕೊಡು. ಪ್ರತಿಯೊಂದನ್ನು ಸ್ವಲ್ಪ ಟೈಮ್ ತಗೊಳ್ಬಹುದು ಅಷ್ಟೇ. ಇಲ್ಲಾಂದ್ರೆ ಸ್ವಲ್ಪ ಪ್ರಯಾಸ ಪಡ್ಬೇಕಷ್ಟೇ. ಬಟ್ ಎಲ್ಲಾ ಕಾರ್ಯಗಳು ಯಾರಿಗೆ ಅನುಕೂಲ ಆಗ್ಬೇಕು? ನಿನಗೆ ಅನುಕೂಲ. ಹೇಳಿ, ನನಗೆ ಅನುಕೂಲವಾಗಬೇಕು. ಎಲ್ಲ ವಿಷಯಗಳು ಏನೇ ಆಗಿರ್ಲಿ, ಹೆಲ್ತ್ ಆಗಿರ್ಲಿ, ಜೀವನ ಆಗಿರ್ಲಿ, ಓಕೆ, ಕುಟುಂಬ ಆಗಿರ್ಲಿ, ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಪ್ರತಿ ಒಂದನ್ನು ಅನುಕೂಲವಾಗಿರ್ಬೇಕು. ನನಗೆ ಏನಾಗಿರ್ಬೇಕು? ನನಗೆ ಅನುಕೂಲ. ಡಿಸೈಡ್ ಆಗಿ ನಿನಗೋಸ್ಕರ ದೇವ್ರು ಎಲ್ಲೋ ಅದ್ಭುತಗಳನ್ನು ಮಾಡ್ಲಿಕ್ಕಿರ್ತಾನೆ, ಎಲ್ಲೋ ಸಹಾಯಗಳನ್ನ ಮಾಡ್ಲಿಕ್ಕಿರ್ತಾನೆ, ಎಲ್ಲೋ ಮಾರ್ಗಗಳನ್ನ ಮಾಡ್ಲಿಕ್ಕಿರ್ತಾನೆ. ಓಕೆ, ಅದಕ್ಕೆ ನೋಡಿ, ಈ ರೀತಿ ನಾವು ಪ್ರಯಾಸ ಪಡುವವರಾಗಿರ್ಬೇಕು. ಹೇಳಿ, ನಾವು ಪ್ರಯಾಸ ಪಡುವವರು. ಕುಂತ್ರಲ್ಲೇ ಕುಂತ್ರೆ ಏನಾಗಲ್ಲ, ನಿಂತಲ್ಲಿ ನಿಂತ್ರೆ ಏನಾಗಲ್ಲ. ಪ್ರಯಾಸ ಅಂದ್ರೆ ದೊಡ್ಡದೇನೋ ಹೇಳಿಲ್ಲ ಯೇಸು ಸ್ವಾಮಿ. ಇವತ್ತು ಹೇಳಿದ್ ಬೇರೆ. ಹೊರೆ ಹೊತ್ತವರೇ, ಕಷ್ಟಪಡೋರೆ ನೀವೆಲ್ಲರೂ ಬನ್ನಿ, ನಾನು ನಿಮ್ಗೇನ್ ಕೊಡ್ತೀನಿ? ವಿಶ್ರಾಂತಿಯನ್ನು. ಏನ್ ಕೊಡ್ತಾರಂತ ಹೇಳಿ? ವಿಶ್ರಾಂತಿ. ನೋಡಿ, ಆ ವಿಶ್ರಾಂತಿ ಕೊಡೋಕ್ ಕರೆದಿರೋದು ನಮ್ಮನ್ನ. ನಾವು ಸಮಾಧಾನವಾಗಿತ್ತು ಪ್ರೇಯರ್ ಮಾಡಿ ನಂಬಿಕೆಯಿಂದ ಎಲ್ಲವನ್ನ ಏನ್ ಮಾಡ್ಕೊಳ್ಬಹುದು? ಇವಾಗ ಪಡೆದುಕೊಳ್ಬಹುದು. ಹೇಳಿ, ನಾವೆಲ್ಲವನ್ನು ಪಡೆದುಕೊಳ್ತೀವಿ. ಓಕೆನಾ? ಅದಕ್ಕೆ ನೋಡಿ, ಇನ್ನೂ ಸಮ್ ಟೈಮ್ ಏನಾಗುತ್ತೆ ಅಂದ್ರೆ, ನಾವ್ ಎಂತ ವಾಕ್ಯಗಳು ಕೊಟ್ರು, ಎಂತ ಮಾತು ಹೇಳಿದ್ರು, ಎಂತಿಂತ ಧೈರ್ಯದ ದೇವರಾತ್ಮನ ಮಾತ್ರ ಮಾತಾಡಿದಾಗ ನಿರಾಶೆ ಬರುತ್ತೆ. ಎಷ್ಟು ಮಂದಿಗೆ ಇಂಥ ಅನುಭವ ಇದೆ? ಎಲ್ಲರಿಗಿದೆ ನಿರಾಶೆ. ಯಾಕೆ ಗೊತ್ತಾ ನಿರಾಶೆ? ನೋಡಿ, ನಾವೇನ್ ದೊಡ್ಡರಲ್ಲ, ಏರಿಯನಿಗೆ ಕೂಡ ನಿರಾಶೆ ಬಂದ್ಬಿಡುತ್ತೆ. ಯಾರಿಗೆ? ಏರಿಯನಿ. ಅವ್ನು ನೋಡಿ, ಜಜಿಬೇರೆಲ್ಲ ಬೆನ್ನಟ್ಟಿದಾಗ ಸಾಯಿಸ್ಬಿಡ್ತಂತ ಹೇಳಿದಾಗ ಭಯದಿಂದ ಹೊಡೆಯಬಿಡ್ತಾನೆ. ಹೆಂಗ್ ಹೊಡೆಯುತ್ತಾನೆ? ಭಯದಿಂದ ಹೋಗಿ ಒಂದು ಮರದ ಕೆಳಕೊಂದು, ಗುರುವೇ, ದೇವರೇ, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ, ಏನ್ ಬಂದ್ಬಿಡ್ಲಿ, ನನಗೆ ಸಾವು ಬಂದ್ಬಿಡ್ಲಿ, ಮರಣ ಬಂದ್ಬಿಡ್ಲಿ, ಇದ್ದಲ್ಲೇ ಸತ್ತೋಗ್ಬಿಡ್ಲಿ, ಭೂಕಂಪ ಬೆಳೆ, ಸದವಳಿ ದೇವರೇ ಅಂತ ಪ್ರೇರ್ ಮಾಡ್ಕೊಳ್ತಾನೆ. ಯಾರೀತ? ಎಲ್ಲ ದೊಡ್ಡ ದೊಡ್ಡ ಅದ್ಭುತಗಳು ಮಾಡದ ಪ್ರವಾದಿ, ಪರಲೋಕದಿಂದ ಬೆಂಕಿಯನ್ನೇ ಬರ ಮಾಡ್ದವನು. ಹೌದಾ? ರಾಜನ ಹತ್ರ ಹೋಗಿ ನಾನು ಹೇಳೋವರೆಗೂ ಏನ್ ಬರಲ್ಲ ಅಂತ ಹೇಳ್ದ. ಮಳೆ ಮಂಜು ಯಾವ್ದು ಬರಲ್ಲ. ನೋಡಿ, ಈ ರೀತಿ ಶಾಲಿಂದನು ಮಾಡಿದಂತ ಎಲಿಯ ಪ್ರವಾದಿ ಏನ್ ಮಾಡ್ತಾ ಇದ್ದಾನೆ ಇವಾಗ? ಪ್ರಾಣದ ವಿಷಯದಲ್ಲಿ ಭಯ ಪಡ್ತಾ ಇದ್ದಾನೆ. ಆಯ್ತು, ಸತ್ತೋಗ್ಬಿಡ್ತಾನೆ. ಯಾರು ಅಂತಿಲ್ಲ. ಒಬ್ಬ ಲೇಡಿ, ರಾಜ ಅಲ್ಲ, ಸಿಪಾಯಿಗಳಲ್ಲ, ಇನ್ನೊಬ್ರಲ್ಲ, ಯಾರಲ್ಲಿ ಭಯ ಪಡ್ತಾ ಇದ್ದಾನೆ? ಲೇಡಿಯಲ್ಲಿ ಭಯ ಪಡ್ತಾ ಇದ್ದಾನೆ. ಅದಕ್ಕೆ ಆ ಭಯ ಈ ದಿನ ನೋಡಿ ನಮ್ಮನ್ನು ಭಯ ಕಾಡ್ತಾ ಇರ್ತತೆ. ಲೈಫಲ್ಲಿ ಏನಾಗುತ್ತೋ ಏನಿಲ್ಲೋ ಅದು ಇದಂತ ಭಯ ಕಾಡ್ತಾ ಇರ್ತತೆ. ಅದಕ್ಕೆ ಹೇಳೋದು, ನಿರೀಕ್ಷೆ ಎಂತ ಒಂದು ನಾವು ಸ್ಟ್ರಾಂಗ್ ಆಗಿದ್ರು ಕೂಡ ನಿರಾಶೆ ಅನ್ನೋದು ನಮ್ಮ ಲೈಫಲ್ಲಿ ಬರ್ತಾ ಇರ್ತದೆ. ಬಟ್ ನಾವು ಇವಾಗೆಲ್ಲ ಕಲ್ತು ತಿಳ್ಕೊಳ್ಳುವಂತ ನಾವೇನ್ ಮಾಡ್ಬೇಕಂತ ಗೊತ್ತಾ? ನಿರೀಕ್ಷಿಸಿ ನಂಬಬೇಕಂತೆ. ಏನ್ ಮಾಡ್ಬೇಕಂತೆ? ನಿರೀಕ್ಷಿಸಿ ನಂಬಬೇಕು. ಏನು ಇಲ್ಲ ಅಂತಲ್ಲ, ಅದನ್ನು ನಮಗೆ ಬೇಕಾಗಿದ್ದನ್ನು ನಾವೇ ಪಡೆದುಕೊಳ್ಳುವ ರೀತಿಯಲ್ಲಿ ಹೋಗ್ಬೇಕು. ನಾವೆಲ್ಲ ಏನ್ ಮಾಡ್ಬೇಕು? ನಾವೆಲ್ಲ ಅದಕ್ಕೆ ಬೈಬಲ್ ಹೇಳೋದು, ಯೇಸು ಸ್ವಾಮಿ ಏನ್ ಹೇಳ್ತಾನೆ ನೋಡ್ರಿ, ಬೇಡಿರಿ ನಿಮಗೆ ಸಿಕ್ಕುವುದು, ಹುಡುಕಿರಿ ನಿಮಗೆ ದೊರಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ನೋಡಿ ಅಷ್ಟು ಹೇಳ್ತಾರೆ. ಹೌದಾ? ಹುಡುಕಿರಿ ನಿಮಗೆ, ಬೇಡ್ರಿ ನಿಮಗೆ ಸಿಗುತ್ತೆ 100%. ಹುಡುಕ್ರಿ ನಿಮಗೆ 100% ಏನಾಗುತ್ತೆ? ಸಿಗುತ್ತೆ. ತಟ್ರಿ, ತೆರೆಯುತ್ತೆ ನಿಮಗೋಸ್ಕರ. ಹೇಳಿ, ನನಗೋಸ್ಕರ ಮಾರ್ಗಗಳು ತೆರೆಯುತ್ತೆ. ಓಕೆನಾ? ಮಾರ್ಗಗಳು ನಿನಗೆ ಅನುಕೂಲವಾದದನ್ನು
ದೇವರು ಈ ಒಂದು ದಿನ ಮಾರ್ಗಗಳನ್ನ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಎಲ್ಲ ಬೇಕಾಗಿದ್ದನ್ನು ಏನ್ ಮಾಡ್ತಾ ಇದ್ದಾನೆ? ಅನುಕೂಲ. ಅದಕ್ಕೆ ನಿರಾಶರಾಗಬಾರ್ದು. ಹೇಳಿ, ನಿರಾಶರಾಗಬಾರ್ದು. ನಿರಾಶೆ ಬೇಡ, ಹತಾಶೆ ಬೇರೆ, ಭಯ ಬೇಡ, ಆತಂಕ ಬೇಡ, ಏನು ಬೇಡ. ನಂಬಿಕೆ ಇಡ್ರಿ, ನಿನಗೋಸ್ಕರ ದೊಡ್ಡ ಕಾರ್ಯಗಳನ್ನ ಮಾಡ್ತಾನೆ. ಹೇಳಿ, ದೊಡ್ಡ ಕಾರ್ಯಗಳನ್ನ. ಓಕೆನಾ? ಅಷ್ಟು ಮಾತ್ರ ಅಲ್ಲ, ನಿನಗೆ ಬೇಕಾಗಿದ್ದನ್ನು ಅನುಕೂಲ ಮಾಡಿಕೊಂಡು ಆ ಸೃಷ್ಟಿಗಳಲ್ಲಿ ಹೋಗ್ಬೇಕು. ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಾವೆಲ್ಲ ಅಂದ್ರೆ ಸೃಷ್ಟಿ ಮಾಡಿಕೊಳ್ಳುವಂಥದ್ರಲ್ಲಿ ನಾವು ನಿರತರಾಗಿರ್ಬೇಕು. ಯಾಕಂದ್ರೆ ನೋಡಿ, ಇದು ನಮ್ಗೆ ಬಹಳ ಅವಶ್ಯಕತೆ. ನಾವು ಸಮ್ ಟೈಮ್ ಅವ್ರ ಮನೇಲಿ ಟಿವಿ ನೋಡ್ತೀವಿ, ಇವ್ರ ಮನೆಯಲ್ಲಿ ಫ್ರಿಜ್ ನೋಡ್ತೀವಿ, ಇವ್ರ ಮನೇಲಿ ಅದನ್ನ ನೋಡ್ತೀವಿ. ಆದ್ರೆ ಸ್ವಲ್ಪ ದಿನಗಳಲ್ಲಿ ಹೆಂಗ್ ಮಾಡ್ತೀವಿ, ನಾವು ಅದನ್ನ ತೆಗೆದುಕೊಳ್ಬೇಕಂತ ಆಸೆ ಪಡ್ತೀವಿ. ಅದನ್ನ ಹೇಗಾದ್ರೂ ಮಾಡಿ ಏನ್ ಮಾಡ್ತೀವಿ, ನಾವೆಲ್ಲ ತೆಗೆದುಕೊಳ್ತೀವಿ. ಎಷ್ಟು ಮಂದಿ ತೆಗೆದುಕೊಂಡಿರಿ? ಈಗ ನೋಡಿ, ಎಲ್ಲರೂ ತೆಗೆದುಕೊಳ್ತಾರೆ. ನೋಡಿ, ಇಂಥವೆಲ್ಲ ನಾವು ತೆಗೆದುಕೊಳ್ಳುವಾಗ ಏನೋ ದೊಡ್ಡ ದೊಡ್ಡ ವಿಷಯಗಳನ್ನ ಏನ್ ಮಾಡ್ಬೋದು, ನಾವು ತೆಗೆದುಕೊಳ್ಬಹುದು. ಹೇಳಿ, ಅದರಲ್ಲಿ ಕೂಡ ಏನಿಲ್ಲ ಅಂತ ಆಸೆ ಪಡು, ನಂಬಿಕೆ ಇಡು. ದೇವ್ರು ನಿನಗೋಸ್ಕರ ಅದ್ಭುತ ಮಾಡ್ತಾನಿದ್ದೀರಾ. ಏನ್ ಮಾಡ್ತಾನಿದ್ದೀರಾ? ಓಕೆ, ಈಗ ಟೈಮ್ ವ್ಯರ್ಥ ಮಾಡ್ಬೇಡ, ಟೈಮ್ ವೇಸ್ಟ್ ಮಾಡ್ಬೇಡ. ಏನ್ ಮಾಡ್ಬೇಡ? ಟೈಮ್ ವೇಸ್ಟ್ ಮಾಡ್ಬಾರ್ದು. ನಾವೆಲ್ಲ ಒಂದು ಉನ್ನತ ವಿಷಯಗಳಿಗೆ ತೆಗೆದುಕೊಳ್ಳೋದಕ್ಕೆ ಕರೆಯಲ್ಪಟ್ಟಿದ್ದೀವಿ. ನಾವೆಲ್ಲ ಉತ್ತಮವಾದ ಲೈಫ್ ಲೀಡ್ ಮಾಡಬೇಕು. ಯಾವ ಲೈಫು? ಉತ್ತಮವಾದ ಲೈಫ್ ಲೀಡ್ ಮಾಡಬೇಕು. ಸಮೃದ್ಧಿಯಾದ ಲೈಫ್ ಅನ್ನು ನಾವು ಇರಬೇಕನ್ನೋದೇ ದೇವರ ಒಂದು ಉದ್ದೇಶ, ದೇವರ ಚಿತ್ತ. ಅದಕ್ಕೆ ಬೈಬಲ್ ಹೇಳುತ್ತೆ, ನಾನೇ ಒಳ್ಳೆ ಕುರುಬನು, ನಾನೇ ಒಳ್ಳೆ ಕುರುಬನು, ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನೇ ಕೊಡ್ತೇನೆ. ಅದು ಹೇಗಿರ್ಬೇಕಂತೆ? ಸಮೃದ್ಧಿಯಾಗಿ, ಅಷ್ಟು ಸಮೃದ್ಧಿಯಾಗಿರ್ಬೇಕನ್ನೋದೇ ದೇವರ ಇಷ್ಟ. ಓಕೆನಾ? ಅದಕ್ಕೆ ಯಾವ ಭಾಗದಲ್ಲಿ ಕೂಡ ನೀವು ಕುಗ್ಗಿ ಹೋಗೋದ ಅವಶ್ಯಕತೆನೇ ಇಲ್ಲ. ಹೇಳಿ, ಕುಗ್ಗಿ ಹೋಗೋದ ಅವಶ್ಯಕತೆ ಇಲ್ಲ. ಓಕೆನಾ? ನಂಬಿಕೆ ತಗೊಳ್ರಿ, ಸ್ಟ್ಯಾಂಡ್ ತಗೊಳ್ರಿ, ಪ್ರೇಯರ್ ಮಾಡ್ರಿ, ನೀವು ಸೃಷ್ಟಿ ಮಾಡ್ಕೊಳ್ಳಿ. ನಿನಗೋಸ್ಕರ ಎಲ್ಲ ಅನುಕೂಲ ಮಾಡಿ ಕೊಡ್ತಾನೆ.